ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವರಲ್ಲ, ತುಂಬಾ ಜನನೇ ಬಾಲವನ್ನು ಬೀಸ್ತಾ ಇದ್ದಾರೆ. ಎಂಥವ್ರು ಬಾಲವನ್ನು ಬೀಸ್ತಾ ಇದ್ದಾರೆ ಅಂತ ಕೇಳಿದ್ರಾ? ಎಸ್, ದೇಶ ವಿರೋಧಿಗಳು. ಎಲ್ಲಿ ನೋಡಿದ್ರು ಪಾಕಿಸ್ತಾನ ಪರ ಘೋಷಣೆ, ಪ್ಯಾಲೆಸ್ತೀನ್ ಧ್ವಜಗಳ ಹಾರಾಟ ಇವೆಲ್ಲವೂ ಹೆಚ್ಚಾಗಿಬಿಟ್ಟಿದೆ. ಅವರಿಗೆಲ್ರಿಗೂ ಒಂದೇ ನಂಬಿಕೆ, ಏನು? ಬಿಡು, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ನಮ್ಮದೇ ಸರ್ಕಾರ ಇದೆ ಅಂತ. ಯಾರು ಏನು ಮಾಡೋಕೆ ಆಗಲ್ಲ ಅನ್ನುವಂಥ ಬಂಡ ಧೈರ್ಯ. ಆದ್ರೆ ಎಲ್ಲ ಓಕೆ. ಇದೇ ಪವಿತ್ರ ನೆಲದ ಅನ್ನ ನೀರು ಗಾಳಿಯನ್ನ ಸೇವಿಸಿ ಇಲ್ಲೇ ಬದುಕ್ತಾ ಇರುವಂತವರಿಗೆ ಆ ಪಾಕಿಸ್ತಾನ ಪ್ಯಾಲೆಸ್ತೀನ್ ಇವುಗಳ ಮೇಲೆ ಯಾಕೆ ಇಷ್ಟು ಪ್ರೀತಿ ಅಂತ ಅರ್ಥನೇ ಆಗಲ್ಲ. ವೀಕ್ಷಕರೇ, ಇಸ್ರೇಲ್ ಆರ್ಭಟಕ್ಕೆ ಹಮಾಸ್ ಶರಣಾಗ್ಬಿಟ್ಟಿದೆ. ಆದ್ರೂ ಇಲ್ಲಿ ಅವರು ಮಾತ್ರ ಇನ್ನು ಜೈ ಜೈ ಪ್ಯಾಲೆಸ್ತೀನ್ ಅಂತ ಜಪವನ್ನ ಮಾಡ್ತಾನೆ ಇದ್ದಾರೆ, ನಿಲ್ಸೇ ಇಲ್ಲ. ಹಾಗೆ ನೋಡಿದ್ರೆ ಸಿರಿಯಾದಲ್ಲೂ ಕೂಡ ಮುಸಲ್ಮಾನರ ಹತ್ಯಾಕಾಂಡ ನಡೀತಾ ಇದೆ. ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಯಾಕಂದ್ರೆ ಅಲ್ಲಿ ಮುಸಲ್ಮಾನರೇ ಹೊಡ್ಕೊಳ್ತಾ ಇರುವಂತದ್ದು. ಇಲ್ಲಿ ಮಾತ್ರ ಇಸ್ರೇಲ್ ವಿರುದ್ಧ ಕೂಗಾಟ, ಪ್ಯಾಲೆಸ್ತೀನ್ ಪರ ಹಾರಾಟ ಅಲ್ವಾ? ವೀಕ್ಷಕರಾದ 2024 ರಾಜ್ಯಸಭಾ ಚುನಾವಣೆ ಫಲಿತಾಂಶ ಹೊರಬೀಳುತ್ತೆ. ವಿಧಾನಸೌಧದಲ್ಲಿ ಭಾರೀ ಸಂಭ್ರಮಾಚರಣೆ ನಡೀತಾ ಇರುತ್ತೆ. ಕಾಂಗ್ರೆಸ್ ಅಲ್ಲಿ ಗೆದ್ದಂತಹ 3 ಪೈಕಿ ಒಬ್ರು ನಾಸಿರ್ ಹುಸೇನ್ ಆಗಿರ್ತಾರೆ. ಅವರ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸ್ತಾ ಇದ್ರು. ನಾಸಿರ್ ಹುಸೇನ್ ಜಿಂದಾಬಾದ್ ಘೋಷಣೆಗಳು ಮೊಳಗತ್ತವೆ. ಅಷ್ಟೇ ಆಗಿದ್ದಿದ್ರೆ ಸಹಿಸಿಕೊಳ್ಳಬಹುದಿತ್ತು. ಆದ್ರೆ ಆ ನಂತರ ಪಾಕ್ ಪರ ಘೋಷಣೆಗಳು ಮೊಳಗತ್ತವೆ. ಅವತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಅದೆಷ್ಟು ಸಮರ್ಥನೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಜೈಕಾರನೇ ಹಾಕ್ಲೇ ಇಲ್ಲ. ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಲಕ್ಷ್ಮಿ ಹೆಬ್ಬಾಳ್ಕರ್ ವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಸಮರ್ಥನೆ ಮಾಡ್ಕೊಂಡ್ರು. RSS ಬ್ಯಾನ್ ಮಾಡೋಕೆ ಹೊರಟಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಆ ಆಡಿಯೋವನ್ನ ನಾನು ಪರೀಕ್ಷೆ ಮಾಡಿದ್ದೀನಿ, ಅವ್ರು ಆ ರೀತಿ ಕೂಗೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಕೊನೆಗೆ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾಗತ್ತೆ, 3 ಬಂಧನ ಕೂಡ ಆಗತ್ತೆ. ಅದ್ರಾಗೇನು ಏನು ಮಾಡೋದು? ಇರೋದು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ತಾನೇ, ತನಿಖೆ ಹಳ್ಳ ಹಿಡಿಯುತ್ತೆ. ವೀಕ್ಷಕರ, ಆಮೇಲೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ಅದೇ ಸಂಸದ ನಾಸಿರ್ ಹುಸೇನ್ಗೆ ಈ ವಿಚಾರದಲ್ಲಿ 19ಕ್ಕೂ ಹೆಚ್ಚು ಬಾರಿ ವಿಚಾರಣೆಗೆ ಅಂತ ನೋಟಿಸ್ ಅನ್ನು ಕೊಡ್ತಾರೆ. ಆದ್ರೆ ಈ ವ್ಯಕ್ತಿ ಹೋಗೇ ಇಲ್ಲ. ಯಾಕೆ ಹೇಳಿ? ಅರೆ, ನಮ್ಮದೇ ಸರ್ಕಾರ ತಾನೇ, ಯಾರು ಏನ್ ಮಾಡ್ಕೊಳ್ತಾರೆ? ಅಹಂಕಾರ, ದುರಹಂಕಾರ. ವೀಕ್ಷಕರು, ಇದು ಕಳೆದ ವರ್ಷದ ಸ್ಟೋರಿ ಬಿಡಿ. ನಿಮಗೆ ಇತ್ತೀಚಿನ ವೆರಿ ರೀಸೆಂಟ್ ಒಂದು ಸ್ಟೋರಿಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೂಡಬಿದ್ರೆಯ ಏನಪ್ಪೋಯ ಕಾಲೇಜಲ್ಲಿ 3 ದಿನ ಸ್ಪೋರ್ಟ್ಸ್ ಡೇ ಇತ್ತು. ಅಲ್ಲಿಗೆ ಬಂದಂತ ಒಂದಷ್ಟು ವಿದ್ಯಾರ್ಥಿಗಳು ಪ್ಯಾಲೆಸ್ತೀನ್ ಧ್ವಜ ಇರುವಂತ ಟೀ ಶರ್ಟ್ ಅನ್ನ ಧರಿಸ್ಕೊಂಡು ಬರ್ತಾರೆ. ಎಲ್ಲಿಯ ಪ್ಯಾಲೆಸ್ತೀನ್, ಎಲ್ಲಿಯ ಮೂಡಬಿದ್ರೆ, ಎಲ್ಲಿಯ ಪ್ಯಾಲೆಸ್ತೀನ್, ಎಲ್ಲಿಯ ದಕ್ಷಿಣ ಕನ್ನಡ? ಅದು ವಿದ್ಯಾರ್ಥಿಗಳಿಗೆ ಆ ಆಲೋಚನೆ ಬರಬೇಕು ಅಂತಂದ್ರೆ ಅವರ ಮೈಂಡ್ ಸೆಟ್ ಹೇಗಿದೆ ಯೋಚನೆ ಮಾಡಿ. ಬದುಕ್ತಾ ಇರುವಂತಹ ದೇಶಕ್ಕೆ ಗೌರವ ಕೊಡುವಂತ ಯೋಗ್ಯತೆ ಇಲ್ಲದವರು ಇವರು ಪ್ಯಾಲೆಸ್ತೀನಿಗೆ ಗೌರವವನ್ನು ಸೂಚಿಸ್ತಾರೆ. ಅಗೇನ್ ಅವರುಗಳಿಗೂ ಅಷ್ಟೇ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ, ನಮಗೆ ಯಾರು ಏನು ಮಾಡಲ್ಲ ಅನ್ನುವಂಥ ಧೈರ್ಯ. ಅಂಡ್ ಈ ವಿಚಾರ ಎಷ್ಟು ಸುದ್ದಿ ಆಯ್ತು, ಎಷ್ಟು ದೊಡ್ಡದಾಯ್ತು? ಎಲ್ಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು? ಇಂಥವುಗಳಿಗೆ ಬ್ಯಾನ್ ಮಾಡುವಂತಹ ಸಾಹಸಕ್ಕೆ ನೀವು ಕೈಯನ್ನ ಹಾಕಬೇಡಿ. ನಿಮ್ಮ ಯೋಗ್ಯತೆಗೆ ಹೋಗಿ RSS ಬುಡಕ್ಕೆ ಕೈಯನ್ನ ಹಾಕೊಂಡು ಕೂತ್ಕೊಳ್ಳಿ ಪ್ರಿಯಾಂಕ್ ಖರ್ಗೆ ಅವರೇ. ಆದ್ರೆ RSS ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಪುಟ್ಟ ವಿಡಿಯೋ ಝಲಕಿದೆ, ದಯವಿಟ್ಟು ನೋಡ್ಕೊಳ್ಳಿ ಪ್ರಿಯಾಂಕ್ ಖರ್ಗೆ ಅವರೇ. ಅಷ್ಟೇ ವೀಕ್ಷಕರೇ, ಮೂಡಬಿದ್ರೆ ಕಾಲೇಜ್ ಮಾತ್ರ ಅಂತಲ್ಲ,
ನೀವೇ ಗಮನಿಸಿರ್ತೀರಾ, ಈ ಬಾರಿ ರಾಜ್ಯದಲ್ಲಿ ನಡೆದಂತಹ ಬಹುತೇಕ ಈದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ರಾರಾಜಿಸ್ತಾ ಇತ್ತು. ಅಲ್ಲಿ ಪೊಲೀಸರೇ ಇರಲಿ, ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವರಂತೂ ರೆಡಿ ಇರಲಿಲ್ಲ. ವಿಜಯಪುರ, ಕೊಪ್ಪಳ, ಬೆಳಗಾವಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಚಿಕ್ಕೋಡಿ, ಎಷ್ಟು ಕಡೆ ಮುಸ್ಲಿಂ ಯುವಕರು ಪ್ಯಾಲೆಸ್ತೀನ್ ಧ್ವಜವನ್ನ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಪೊಲೀಸರು ಅಲ್ಲೇ ಇದ್ರು, ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಕೊನೆಗೆ ಕೆಲವು ಕಡೆ ಹಿಂದೂ ಸಂಘಟನೆಗಳ ವಿರೋಧದ ಒತ್ತಡಕ್ಕೆ ಮಣಿದು ಕಾಟಾಚಾರಕ್ಕೆ ಅಂತ FIR ದಾಖಲಿಸಿ ಹಾಗೆಯೇ ಕೈ ಚೆಲ್ಕೊಳ್ತಾರೆ. ಅಂದ್ರೆ ಒಟ್ಟಾಗಿ ಹೇಳೋದಾದ್ರೆ, ಪ್ಯಾಲೆಸ್ತೀನ್ ಧ್ವಜ ಹಾರಾಟದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅವರ ಪರ ನಿಂತಿದೆ ಅಂತ. ಇವ್ರುಗಳ ಡಬಲ್ ಸ್ಟ್ಯಾಂಡರ್ಡ್ಗೆ ನನ್ನದೊಂದು ಧಿಕ್ಕಾರ. ವೀಕ್ಷಕರು, ನಮ್ಮ ಕರ್ನಾಟಕ ಹೆಂಗ್ ಗೊತ್ತಾ? ಈ ಬೆಂಕಿ ಅನ್ನುವಂಥದ್ದು ಯಾವುದೇ ರಾಜ್ಯದಲ್ಲಿ ಬೇಕಾದ್ರೂ ಹೊತ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಅದು ವ್ಯಾಪಿಸುತ್ತೆ. ನೀವೇ ನೋಡಿ, ಬೇಕಾದ್ರೆ ಉತ್ತರ ಪ್ರದೇಶದ ಕಾನ್ಪುರದಿಂದ ಹೊತ್ಕೊಂಡಂತಹ ಐ ಲವ್ ಮೊಹಮ್ಮದ್ ಕೂಗು ದೇಶಾದ್ಯಂತ ವ್ಯಾಪಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ದಾವಣಗೆರೆ, ಬೆಳಗಾವಿ, ಇಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಸಂಬಂಧಪಟ್ಟಂತಹ ದೊಡ್ಡ ಗಲಾಟೆಗಳೇ ನಡೆಯುತ್ತವೆ. ದಾವಣಗೆರೆಯಲ್ಲಿ ಹಿಂದೂಗಳ ಮನೆಗೆ ನುಗ್ಗಿ ಹೊಡೆಯಲಾಗುತ್ತೆ, ಕಲ್ಲು ತೂರಾಟ ನಡೆಸ್ತಾರೆ. ಆದ್ರೂ ಸಿದ್ದರಾಮಯ್ಯ ಸರ್ಕಾರ ಕಾಟಾಚಾರಕ್ಕೆ ಬಂಧನವನ್ನ ಮಾಡಿದ್ದು ಬಿಟ್ರೆ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಅಗೈನ್ ಹಿಂದೂಗಳ ಮನೆಗೆ ನುಗ್ಗಿ ಹೊಡೆಯುವಂತಹ ಧೈರ್ಯ ಬಂದಿದ್ದು ಯಾಕೆ ಹೇಳಿ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದೆ ಅಂತ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಈದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆಗಳು ಕೇಳಿ ಬರುತ್ತವೆ. ಭದ್ರಾವತಿ ಗಾಂಧಿ ವೃತ್ತದಲ್ಲಿ ಅಳವಡಿಸಲಾಗಿದ್ದಂತಹ ಡಿಜೆ ಸೌಂಡಿಗೆ ಅಲ್ಲಿ ಕುಣಿಯುವಾಗ ಒಂದಷ್ಟು ಕಿಡಿಗೇಡಿಗಳು ಪಾಕಿಸ್ತಾನ್ ಪರ ಘೋಷಣೆಗಳನ್ನು ಕೂಗ್ತಾರೆ. 12 ಸೆಕೆಂಡ್ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಯಿತು. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಏನಾಯ್ತು? ಕ್ರಮವನ್ನ ಕೈಗೊಳ್ತೀವಿ ಅಂತ ಪೊಲೀಸರು ಹೇಳಿದ್ದು ಬಿಟ್ರೆ ಏನ್ ಕ್ರಮವನ್ನ ಕೈಗೊಂಡ್ರು ನಮಗಂತೂ ಗೊತ್ತಿಲ್ಲಪ್ಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನಮಗೆ. ಅಲ್ಲ, ನಿಮ್ಮ ಕಣ್ಣಿಗೆ ಇದೆಲ್ಲ ಕಾಣಲ್ಲ, ನಿಮ್ಮ ಕಿವಿಗೂ ಇದು ಕೇಳಲ್ಲ, ನಿಮಗೆ ಕೇವಲ ಕಾಣಿಸೋದು ಕೇಳಿಸೋದು RSS ಮಾತ್ರ ಅಲ್ವಾ? ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಇದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಮುಸಲ್ಮಾನರು ಇಷ್ಟೆಲ್ಲ ತಿಪ್ಪರ್ಲಾಗವನ್ನ ಹಾಕಿದ್ರು. ಸರ್ಕಾರ ಅವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಲ್ಲ. ಬೇಕಾದ್ರೆ ಅವರ ಓಲೈಕೆಗೆ ಎಷ್ಟು ಇಳಿಬೇಕೋ ಅಷ್ಟು ಇಳಿಯುತ್ತೆ, ಆದ್ರೆ ಕ್ರಮ ಅಂತೂ ಕೈಗೊಳ್ಳಲ್ಲ. ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂಗಳ ಪರಿಸ್ಥಿತಿ ಅಯ್ಯೋ ಯಾರಿಗೂ ಬೇಡಪ್ಪ. ಇತ್ತೀಚೆಗೆ ಹಿಂದೂಗಳು ಗಣೇಶ ಹಬ್ಬವನ್ನು ಆಚರಿಸ್ತಾರೆ. ಗಣೇಶ ಕೂರಿಸೋದಕ್ಕೆ ಅದಕ್ಕೂ ಪರ್ಮಿಷನ್ ಅನ್ನು ತಗೊಳ್ಬೇಕು. ಗಣೇಶನ ವಿಸರ್ಜನೆ ಯಾತ್ರೆ ಅದಕ್ಕೂ ಪರ್ಮಿಷನ್ ಅನ್ನು ತಗೊಳ್ಬೇಕು. ಡಿಜೆ ವಿಚಾರ ಅದರಲ್ಲೂ ಗಲಾಟೆ. ಒಂದಷ್ಟು ಕಡೆ ಪೊಲೀಸರೇ ಡಿಜೆ ತೆರವು ಮಾಡಿ ವಶಪಡಿಸಿಕೊಂಡಂತಹ ಘಟನೆ ನಡೆದಿದೆ. ಡಿಜೆಗೆ ಅವಕಾಶವನ್ನು ಕೊಡಿ ಅಂತ ನಡು ರಸ್ತೆಯಲ್ಲಿ ಗಣೇಶನನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ದು ಇದೆ. ಅದೇ ಅವಕಾಶ ಮಾಡಿ ಕೊಡ್ಲಿಲ್ಲ. ಎಲ್ಲ ಹೋಗ್ಲಿ, ಶಿವಮೊಗ್ಗದಲ್ಲಿ ಕಲ್ಲು ತೂರಾಟ ಆಯ್ತು. ಸಿದ್ದರಾಮಯ್ಯನವರನ್ನ ಜಸ್ಟ್ ಪ್ರಶ್ನೆ ಮಾಡಿದ್ದು, ಗೌರವಯುತವಾಗಿ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಟಿವಿ ವಿಕ್ರಮ ಮುಖ್ಯಸ್ಥರಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನ ಬಂಧನನೇ ಮಾಡಿಬಿಟ್ರು. ಹಿಂದೂಗಳ ಹಬ್ಬಗಳಿಗೆ ಹಿಂದೂಗಳಿಗೆ ಎಷ್ಟೆಲ್ಲ ನಿಯಂತ್ರಣ ನೋಡಿ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ದಿನ ಕನಿಷ್ಠ 10 ಲಕ್ಷ ಜನ ಸೇರ್ತಾರೆ. ಕಳೆದ 11 ವರ್ಷದಿಂದ ಯಾವುದೇ ಗಲಾಟೆ ಕೂಡ ನಡೆದಿಲ್ಲ. ಆದ್ರೆ ಈ ಬಾರಿ ಎಷ್ಟೇ ಮನವಿ ಮಾಡಿದ್ರು ಕೂಡ ಪೊಲೀಸರು ಡಿಜೆ ಅವಕಾಶಕ್ಕೆ ನೀಡಲೇ ಇಲ್ಲ. ಯಾಕೆ? ಹಿಂದೂಗಳ ಹಬ್ಬಕ್ಕೆ ಮಾತ್ರ ಯಾಕೆ ಇಷ್ಟು ನಿರ್ಬಂಧ? ಇವರ ಮೇಲೆ ಇಡುವಂತಹ ಈ ನಿಗಾವನ್ನ ಮುಸಲ್ಮಾನರ ಮೇಲೆ ಯಾವತ್ತೂ ಇಡಲ್ಲ ಅಲ್ವಾ? ವೀಕ್ಷಕರ, ವಿಚಾರ ಬಹಳ ಸಿಂಪಲ್ ಇದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಇನ್ನೊಂದು ಕಾನೂನು. ಒಂದಷ್ಟು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ RSS ನಾಯಕರ ಮನೆಗೆ ರಾತ್ರೋರಾತ್ರಿ ನುಗ್ಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ. 80 ವರ್ಷ ದಾಟಿದವರ ಮನೆಗೂ ನುಗ್ಗಿ ಪಾಪ ಅವರಿಗೆ ತೊಂದರೆ ಕೊಡ್ತಾರೆ ಮಾಹಿತಿ ಪಡ್ಕೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ. ನೆಪ ಅಷ್ಟೇ ನಿಮ್ಮಗಳಿಗೆ. ಹೀಗೆ ಯಾವುದಾದ್ರೂ ಒಬ್ಬ ಮುಸಲ್ಮಾನರ ಮನೆಗೆ ನುಗ್ಗುವಂತಹ ಧೈರ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ? ಯಾಕೆ ಹಿಂದೂಗಳ ಮೇಲೆ ಮಾತ್ರ ಯಾಕೆ ನಿಮಗಿಷ್ಟು ದ್ವೇಷ? ಆಯ್ತು, ಈಗ ಎಲ್ಲ ಆಯ್ತು, RSS ಬುಡಕ್ಕೆ ಬಂದ್ರು.
ರಾಷ್ಟ್ರ ಸಮರ್ಪಣಾ ಭಾವದಿಂದ ದೇಶಾದ್ಯಂತ ಕೆಲಸವನ್ನ ಮಾಡ್ತಾ ಇರುವಂತಹ RSS ಸಂಘಟನೆಯ ಚಟುವಟಿಕೆಗೆ ಕೂಡ ಸಿದ್ದರಾಮಯ್ಯ ಸರ್ಕಾರ ನಿರ್ಬಂಧವನ್ನ ಹೇರೋಕೆ ನಿಂತು ಬಿಟ್ಟಿದೆ. ಇನ್ನು ಮುಂದೆ RSS ಸರ್ಕಾರಿ ಜಾಗದಲ್ಲಿ ಶಾಖೆ ನಡೆಸೋ ಹಾಗಿಲ್ಲ, ಪಥಸಂಚಲನ ಇಲ್ಲ, ಕವಾಯತು ಮಾಡಬೇಕಾದ್ರೆ ಕಡ್ಡಾಯ ಅನುಮತಿ ಪಡಿಬೇಕಂತೆ. ಅಲ್ಲ, ಅದು ನಿಮ್ಮಿಂದ ನಿಲ್ಸೋಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಅದು ನಡೀತದೆ ಬಿಡಿ. ಆದ್ರೆ RSS ಮೇಲೆ ಯಾಕೆ ಇಷ್ಟು ದ್ವೇಷ ಹೇಳಿ? ಅಂದ್ರೆ ನಿಮಗೆ ಭಯನ? ಈ ದೇಶಭಕ್ತರು, ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿಬಿಟ್ರೆ ನಮ್ಮ ಆಟ ನಡೆದು ಬಿಡಲ್ಲ ಅಂತ ಆ ಭಯದಲ್ಲಿ RSS ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ನಿಮ್ಮ ಸರ್ಕಾರ ಮುಂದಾಗ್ತಾ ಇರೋದಾ? ಅದೇ ವಿಷಯ ಬಿಡಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅಂತ ಕೇಸರಿ ಬಾವುಟಗಳನ್ನು ಅಳವಡಿಸ್ತಾರೆ. ಆದ್ರೆ ರಾತ್ರೋರಾತ್ರಿ ತೆರವುಗೊಳಿಸ್ತಾರೆ. ಪೊಲೀಸರ ಅನುಮತಿಯನ್ನ ಕೇಳಿ ಪಾಪ ಅವರು ಕಟ್ಟಿದ್ರ ಅದನ್ನ. ಏನ್ ಮಾಡೋದು? ನಮ್ಮ ನಡೆ ಯಾವತ್ತಿದ್ರೂ ಕೂಡ ಹಿಂದೂ ವಿರೋಧದ ಕಡೆಗೆ, ದೇಶ ವಿರೋಧದ ಕಡೆಗೆ ಅಂತ ಡಿಸೈಡ್ ಮಾಡಿದ್ರೆ ನಾವ್ ಏನ್ ಮಾಡೋಕ್ಕಾಗತ್ತೆ? ಆದ್ರೆ ಒಂದಂತೂ ನೆನಪಲ್ಲಿರಲಿ, ನಿಮ್ಮ ಹಿಂದೂ ವಿರೋಧಿ ಸರ್ಕಾರಕ್ಕೆ ಈ ಬಾರಿ ಅಂತೂ ಹಿಂದೂಗಳು ಪಾಠವನ್ನ ಕಲಿಸೋದು ಪಕ್ಕ. ಪಾಪ ಇಷ್ಟು ಅಂತ ಅನುಭವಿಸ್ತಾರೆ. ಒಂದು ಕಡೆ DJ ಹಳ್ಳಿ KG ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ, ಒಬ್ಬ ದಲಿತ ಶಾಸಕನಿಗೆ ಮನೆಗೆ ಬೆಂಕಿ ಇಟ್ಟವರಿಗೆ ಈಗಿನ ಕಾಂಗ್ರೆಸ್ ಶಾಸಕ AC ಶ್ರೀನಿವಾಸ್ ಅವರೇ ಸಹಾಯವನ್ನ ಮಾಡಿ ಜಾಮೀನನ್ನು ಕೊಡಿಸ್ತಾರೆ. ಮುಸಲ್ಮಾನರು ಎಂಥದ್ದೇ ದೊಡ್ಡ ತಪ್ಪನ್ನ ಮಾಡಿದ್ರು ಸುಪ್ರೀಂ ಕೋರ್ಟಿಗೆ ಹೋಗಿ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಕಪಿಲ ಸಿಬ್ಬಲ್ರಂತಹ ದೊಡ್ಡ ವಕೀಲರನ್ನ ನೇಮಿಸಿ ಮುಸ್ಲಿಂ ಯುವಕರಿಗೆ ಕಾಂಗ್ರೆಸ್ ಶಾಸಕರೇ ಜಾಮೀನನ್ನ ಕೊಡಿಸ್ತಾರೆ. ಬಟ್ ನಿಮ್ಮಲ್ಲಿರುವಂಥ ಒಗ್ಗಟ್ಟನ್ನ ಮೆಚ್ಚದೆ ನಾನು. ಅವತ್ತು ಮನೆ ಸುಟ್ಟು ಬೂದಿಯಾಗಿ ಬೀದಿಗೆ ಬಿದ್ದಂಥ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಕಾಂಗ್ರೆಸ್ ನಾಯಕರು ಟಿಕೆಟ್ ಸಮೇತ ಕೊಡಲಿಲ್ಲ. ಕಾಂಗ್ರೆಸ್ ಹಾಗಾದ್ರೆ ಮುಸಲ್ಮಾನರ ಓಲೈಕೆಗೆ ಎಷ್ಟು ನೀಚ ಮಟ್ಟಕ್ಕೆ ಇಳಿತನ್ನುವಂಥದ್ದನ್ನು ಯೋಚನೆ ಮಾಡಿ. ಹಿಂದೂಗಳಿಗೆ ಏನಾದ್ರೂ ಆಗಲಿ, ಇಟ್ಸ್ ಓಕೆ, ಮುಸಲ್ಮಾನರು ಚೆನ್ನಾಗಿರಬೇಕು, ಅವರ ಓಲೈಕೆ ಮಾತ್ರ ನಿಲ್ಸೋದು ಇಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ನ ಪಾಲಿಸಿ. ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಹಿಂದೂಗಳಿಗಂತೂ ಭಾರಿ ಕಷ್ಟ ಇದೆ. ಪಾಪ ಅವ್ರು ಇನ್ನೆಷ್ಟು ಅನುಭವಿಸ್ಬೇಕೋ ಏನೋ, ಆ ದೇವರೇ ಕಾಪಾಡಬೇಕು. ಆದ್ರೂ ಮತ್ತೆ ಹೇಳಬಲ್ಲೆ, ಈ ದೀಪ ಆರೋ ಮುನ್ನ ಜೋರಾಗಿ ಉರಿಯುತ್ತಂತೆ. ನಿಮ್ಮ ಕೊನೆಯ ಆಟಗಳು ನೀವು ಆಡ್ತಾ ಇದ್ದೀರಾ, ಆಡಿ. ನಿಮಗೆ ಬುದ್ಧಿಯನ್ನ ಕಲಿಸೋದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಜಸ್ಟ್ ವೇಟ್ ಅಂಡ್ ವಾಚ್. ನಮಸ್ಕಾರ. Super offer. Repos bumper offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.